ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಕರಿಯಲ್ಲಿ ಸಿಗುವಂತಹ ಪೇಡೆಯನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಮತ್ತು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಪೇಡೆನ ಮನೆಯಲ್ಲಿನೇ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಪೇಡ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಮೇನ್ ಸಾಮಗ್ರಿ ಅಂತಂದರೆ ಹಾಲಿನ ಪುಡಿ ಮತ್ತು ಸಕ್ಕರೆ ಮತ್ತು ಹಾಲು. ನೋಡಿ, ನಾನು 2 ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ಸಕ್ಕರೆ ಮತ್ತು ಹಾಲನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವ ಕಪ್ಪಿನಿಂದ ಹಾಲಿನ ಪುಡಿ ತೆಗೆದುಕೊಂಡಿರ್ತೀರಲ್ವ ಅದೇ ಕಪ್ಪಿನಿಂದ ಸಕ್ಕರೆ ಮತ್ತು ಹಾಲನ್ನು ತೆಗೆದುಕೊಳ್ಳಿ. ಇವಾಗ ಒಂದು ಬೌಲನ್ನು ಗ್ಯಾಸ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ. 2 ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪದಷ್ಟು ಹುರ್ಕೊಂಡು ಬಿಡೋಣ. ನೋಡಿ, ಹಾಲಿನ ಪುಡಿ ಹುರ್ಕೊಳ್ಳೋದ್ರಿಂದ ಕಲರು ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ನೀವು ಹಾಗೇನೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ನಿಮ್ಮ ಮನೆಯಲ್ಲಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಹಾಲಿನ ಪುಡಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ವಿಧಾನದ ಪೇಡ ಮಾಡ್ಕೊತೀನಿ. ಸೂಪರಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ತಳ ಹೊತ್ಕೊಳ್ಳೋಕೆ ಹೋಗಬೇಡಿ. ಹಾಲಿನ ಪುಡಿ ಬೇಗನೆ ಹೊತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕೈ ಬಿಡದೆ ನೀವು ಕೈ ಆಡಿಸ್ತಾ ಇದ್ದರೆ ಒಂದು ಸ್ವಲ್ಪನೂ ಕೂಡ ಹೊತ್ಕೊಳ್ಳೋದಿಲ್ಲ. ನೋಡಿ, ಮೇನಾಗಿ ಇದನ್ನು ಹೊತ್ಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಒಂದು 2 ಸೆಕೆಂಡ್ವರೆಗೆ ಹಾಲಿನ ಪುಡಿಯನ್ನು ಹುರ್ಕೊಂಡ ನಂತರ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡ ನಂತರ ಹಾಗೆ ಒಂದು ಸ್ವಲ್ಪ ಕೈಯಾಡಿಸ್ತಾ ಇದ್ದು ಆ ನಂತರ ಇದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೋಡಿ, 2 ಕಪ್ ಆಗುವಷ್ಟು ಹಾಲಿನ ಪುಡಿಗೆ 1 ಕಪ್ ಆಗುವಷ್ಟು ಹಾಲು ಪರ್ಫೆಕ್ಟಾಗಿ ಬರುತ್ತೆ ಪೇಡ. ನೀವು ಯಾವ ಕಪ್ಪಿನಿಂದ ಹಾಲಿನ ಪುಡಿ ತೆಗೆದುಕೊಂಡಿರ್ತೀರಲ್ವ ಅದೇ ಕಪ್ಪಿನಿಂದ ಹಾಲನ್ನು ತೆಗೆದುಕೊಂಡಿದ್ರೆ ಸಾಕು. ನೋಡಿ, ಹಾಲು ಹಾಕಿದ ನಂತರ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಯಾಕಂತಂದರೆ ಗಂಟಾಗುತ್ತೆ. ನಾವು ಮೊದಲಿಗೆ ಒಂದು ಸ್ವಲ್ಪದಷ್ಟು ಹುರ್ಕೊಂಡಿರೋದ್ರಿಂದ ಜಾಸ್ತಿ ಗಂಟೇನೂ ಆಗೋದಿಲ್ಲ. ಸ್ವಲ್ಪ ಪ್ರಮಾಣದಷ್ಟು ಗಂಟಾದರೆ ಹಾಗೆ ಗಂಟನ್ನು ಒಡ್ಕೊಳ್ತಾ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಾನು 1 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಪೂರ್ತಿಯಾಗಿ ಗಟ್ಟಿ ಆಗೋವರೆಗೂ ನೀವು ಕೈಯಿಂದ ತಿರುತ್ತಾನೆ ಇರಬೇಕಾಗುತ್ತೆ. ಯಾಕಂತಂದರೆ ತಳ ಹೊತ್ಕೊಂಡು ಬಿಡ್ತು ಅಂದರೆ ಪೇಡ ಅಷ್ಟೊಂದು ಸರಿ ಆಗೋದಿಲ್ಲ. ನೋಡಿ, ಹಾಗೆ ನಾವು ಗ್ಯಾಸು ಕೂಡ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಜಾಸ್ತಿ ಸ್ಪೀಡಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ರಿ ಅಂತಂದರೆ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನೋಡ್ತಾ ಇರಿ. ಹಾಗೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಸನ್ನು ಕೂಡ ಬೆಳೆಸ್ತಾ ಇರಿ ಅಂಥೇಳಿ ನಿಮ್ಮೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ನನ್ನ ಚಾನಲಲ್ಲಿ ಹಲವಾರು ವೀಡಿಯೋಗಳನ್ನು ಮತ್ತು ಸೂಪರ್ ಆಗಿರುವಂತಹ ವೀಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ನೋಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ನನ್ನ ಚಾನಲನ್ನು ನೋಡ್ಕೊಳ್ಳಿ. ಮತ್ತು ತುಂಬಾ ಸುಲಭವಾಗಿರುವಂತಹ ರೆಸಿಪಿಗಳನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ನಿಮಗೆ ಯಾವುದಾದ್ರೂ ಇಷ್ಟ ಆಗಿದೆ ಅಂಥೇಳಿ ಅದನ್ನು ಕೂಡ ಕಮೆಂಟ್ ಮೂಲಕವಾಗಿ ತಿಳಿಸಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ತಳಕ್ಕೆ ಅಂಟ್ಕೊಳ್ಳೋದೇನೆ ಬಿಡ್ತಾ ಇದೆ ಅಲ್ವಾ. ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಅಂದರೆ ತಳ ಬಿಟ್ಕೊಳ್ಳೋಕ್ಕೆ ಶುರು ಆಯಿತು ಅಂತಂದರೆ ಪೇಡ ಹದ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಲು ಇಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪದಷ್ಟು ನಾನು ಎಲ್ಲ ಕಡೆನೂ ಸವರ್ಕೊಂಡು ಇಟ್ಕೊಂಡಿದ್ದೆ, ಅಂದರೆ ಬೇಗನೆ ತಣ್ಣಗಾಗಲಿ ಅನ್ನೋದಕ್ಕೋಸ್ಕರ. ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದಾನಲ್ವ, ಅವಾಗ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ನೋಡಿ, ನಿಮಗೆ ರೌಂಡಾಗಿ ಬೇಕು ಅಂತಂದರೆ ರೌಂಡಾಗಿನೂ ಕೂಡ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕ್ವೇರ್ ಆಕಾರನೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದರೆ ಮುಗೀತು. ಆರಾಮಾಗಿ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಂಗಡಿ ಅಂದರೆ ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿನೇ ಮಾಡ್ಕೊಂಡು ತಿಂತಾಯಿದ್ರಿ ಸೂಪರಾಗಿ ಬರುತ್ತೆ. ಮತ್ತು ಹಾಲಿನ ಪುಡಿನೂ ಕೂಡ ವೇಸ್ಟು ಕೂಡ ಆಗೋದಿಲ್ಲ. ಮನೆಯಲ್ಲಿನೇ ಸೂಪರಾಗಿರುವಂತಹ ಪೇಡನ ಮಾಡಿಕೊಂಡು ತಿನ್ಬೋದು. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು. ಮಾಡೋದಕ್ಕೂ ಕೂಡ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ, ತಕ್ಷಣಕ್ಕೆ ಆಗಿಬಿಡುತ್ತೆ. ಮತ್ತು ಇದು ತುಂಬಾ ಸುಲಭವಾಗಿಯೂ ಕೂಡ ಮಾಡ್ಕೊಳ್ಬಹುದು, ಕಠಿಣ ಅಂತ ಏನಿಲ್ಲ. ನೋಡಿದ್ರಲ್ವ, ಹಾಲಿನ ಪುಡಿಯಿಂದ ಪೇಡನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬಾ ಸುಲಭವಾಗಿ ಮತ್ತು ಸ್ವಾದಿಷ್ಟಕರವಾಗಿರುವಂತಹ ಪೇಡನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.